ಬೆಂಗಳೂರಿನಲ್ಲಿ ಚಿನ್ನದ ಮಳಿಗೆ ಮಾಲೀಕನ ಮೇಲೆ ಗುಂಡಿನ ದಾಳಿ ನಡೆದಿದೆ. ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕನ ಮೇಲೆ ಗುಂಡಿನ ದಾಳಿಯಾಗಿದೆ. ಬ್ಯಾಂಕ್ನಿಂದ ಬೈಕ್ನಲ್ಲಿ ಬಂದು ಬ್ಯಾಂಕ್ನಲ್ಲಿ ಏಕಾಏಕಿ ನುಗ್ಗಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಕೊಡಗೇಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಘಟನೆ. ಈಗಾಗಲೇ ಸ್ಥಳಕ್ಕೆ ಕೊಡಗೇಹಳ್ಳಿ ಪೊಲೀಸರು ಭೇಟಿ ನೀಡಿದ್ದಾರೆ. ದುಷ್ಕರ್ಮಿ ಬೈಕ್ನಲ್ಲಿ ಬಂದು ಸೀದಾ ಒಳಗಡೆ ಹೋಗಿ ಅಪ್ಪುರಾಮ್ ಅಂತ ಆ ಮಾಲೀಕ ಅಪ್ಪುರಾಮ್ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾನೆ. ಬ್ಯಾಂಕ್ನಿಂದ ಬಂದ ಬೈಕರ್ಸ್ಗಳಿಂದ ಗುಂಡಿನ ದಾಳಿಯಾಗಿದೆ. ಈಗಾಗಲೇ ಸ್ಥಳಕ್ಕೆ ಕೊಡಗೇಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬಟ್ ಈ ಘಟನೆಗೆ ಕಾರಣ ಏನು, ಈ ಥರ ಶೂಟೌಟ್ ಮಾಡಿದವರು ಯಾರು, ಈಗ ಅಪ್ಪುರಾಮ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿದೆ. ಬಟ್ ಬೆಂಗಳೂರಿನ ಕೊಡಗೇಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಏನೋ ವ್ಯಾಪಾರದ ವೈಷಮ್ಯಗಳಿರಬಹುದು ಅಂತ. ಈ ಅಪ್ಪುರಾಮ್ ಯಾರು, ಇವ್ರ ಮೇಲೆ ಯಾರು ಶೂಟೌಟ್ ಮಾಡಿದ್ರು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಲಕ್ಷ್ಮೀ ಬ್ಯಾಂಕ್ ಮತ್ತು ಚಿನ್ನದ ಅಂಗಡಿಯ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಪ್ಪುರಾಮ್ ಅಲ್ಲೇ ಇದ್ದರು. ಆ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಇಳಿದು ಬಂದು ಶೂಟ್ ಮಾಡಿರತಕ್ಕಂತಹ ಘಟನೆ ಉತ್ತರ ಬೆಂಗಳೂರು ಭಾಗದ ಕೊಡಗೇಹಳ್ಳಿ ಭಾಗದಲ್ಲಿ ನಡೆದಿದೆ. ಕೊಡಗೇಹಳ್ಳಿ, ಸಹಕಾರ ನಗರ ಎಲ್ಲ ಅಕ್ಕಪಕ್ಕ ಇರತಕ್ಕಂಥ ಏರಿಯಾಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಯಾವಾಗ ನಡೆದಂತಹ ಘಟನೆ, ಯಾರಿವರು, ಏನಾಗಿದೆ, ಇವಾಗ ಅಪ್ಪುರಾಮ್ ಅವರ ಆರೋಗ್ಯ ಹೇಗಿದೆ? ಅರವಿಂದ್, ಬೆಂಗಳೂರಿನಲ್ಲಿ ಹಾಡಗಲೇ ಲಕ್ಷ್ಮಿ ಬ್ಯಾಂಕರ್ಸ್ ಮತ್ತು ಜ್ಯುವೆಲರ್ಸ್ಗೆ ನುಗ್ಗಿರುವಂತಹ ದುಷ್ಕರ್ಮಿಗಳು ಏಕಾಏಕಿ ಅಪ್ಪುರಾಮ್ ಮತ್ತೆ ಅಂತಾರಾಮ್ ಎಂಬುವರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿರುವಂತಹ ಘಟನೆ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ದೇವಿನಗರದಲ್ಲಿ ನಡೆದಿರುವಂತದ್ದು. ಸುಮಾರು ಅರ್ಧ ಗಂಟೆ ಮುಂಚೆ ಈ ಘಟನೆ ನಡೆದಿರೋ ಬಗ್ಗೆ ಈಗ ವರದಿಯಾಗಿದ್ದು, ಘಟನಾ ಸ್ಥಳಕ್ಕೆ ಈಗಾಗಲೇ ಕೊಡಗೇಹಳ್ಳಿ ಪೊಲೀಸರು ಭೇಟಿ ನೀಡಿದ್ದು, ಹಂತಕರು ಇಬ್ರು ಎಲ್ಲಿಂದ ಕೂಡ ಎಸ್ಕೇಪ್ ಆಗಿರೋ ಬಗ್ಗೆ ಪೊಲೀಸರು ಆರೋಪಿಗಳಿಗಾಗಿ ಒಂದು ಶೋಧ ಕಾರ್ಯವನ್ನ ನಡೆಸಿರುವಂತದ್ದು. ಘಟನೆಗೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಘಟನೆಯಲ್ಲಿ ಹೊಟ್ಟೆ ಭಾಗಕ್ಕೆ ಅಪ್ಪುರಾಮ್ ಅವರಿಗೆ ಗಂಭೀರವಾಗಿ ಗುಂಡು ತಗುಲಿದ್ದು, ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಈಗಿರುವಂತಹ ಸದ್ಯ ಮಾಹಿತಿ ಪ್ರಕಾರ ಅಪ್ಪುರಾಮ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಈಗಾಗಲೇ ಪೊಲೀಸರು ಅವರಿಗೆ ಅಗತ್ಯ ಚಿಕಿತ್ಸೆ ಏನ್ ಬೇಕೋ ಅವೆಲ್ಲವನ್ನೂ ಕೂಡ ಕೊಡಿಸುವ ಕೆಲಸವನ್ನ ಮಾಡ್ತಿರುವಂತದ್ದು. ಘಟನಾ ಸ್ಥಳಕ್ಕೆ ಈಶಾನ್ಯ ವಿಭಾಗದ ಡಿಸಿಪಿ ಕೂಡ ಭೇಟಿ ಮಾಡಿ ಆರೋಪಿಗಳ ಹುಡುಕಾಟಕ್ಕೆ ಪ್ರತ್ಯೇಕ ತಂಡವನ್ನ ರಚನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್. ನಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.